ಅಧಿಕಾರ ಮತ್ತು ಹೊಣೆಗಾರಿಕೆ, ಏಕತ್ವದ ಆಯ್ಕೆ ಅಷ್ಟು ಮಾಡಿದ್ವಿ. ವೆರಿ ಗುಡ್. ಕ್ಲಾಸ್ ಮಾಡಿ ಬಮ್ಮನಿಗೆ. ನಾವು ಇಷ್ಟನ್ನ ಓದ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಹಾಗೆ ಎನ್ನಿಫರಲ್ ಅವರ ಕಾಲ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಅವ್ರನ್ನ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅಂತ ಹೇಳ್ತಾರೆ. ಇದನ್ನೆಲ್ಲ ನಾವು ತಿಳ್ಕೊಂಡಿದ್ವಿ. ಹಾಗಿದ್ರೆ ಇವತ್ತು ಅದ್ರ ಮುಂದುವರೆದಾಗ ಇನ್ನು 7 ತತ್ವಗಳಿವೆ. ಆ ಓದು ಕ್ಲಾಸಲ್ಲಿ 7 ತತ್ವಗಳು ಮಾಡಿದೆ. ಅವರು ಟೋಟಲ್ ಆಗಿ ಅವರು ಇನ್ವೈಟ್ ಮಾಡಿರುವಂಥದ್ದು 14 ತತ್ವಗಳು. 14 ತತ್ವಗಳಲ್ಲಿ 7 ತತ್ವಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇನ್ನು 7 ತತ್ವಗಳ ಬಗ್ಗೆ ಇವತ್ತು ಎಷ್ಟು ತತ್ವಗಳಾಗುತ್ತೆ ನೋಡೋಣ. ಆ ಮುಂದುವರೆದ ಭಾಗನೇ ಏನು ತಿಳ್ಕೊಂತ ಹೋಗೋಣ. ಹಾಗಿದ್ರೆ ಭವಾನಿ ಓದ್ ಕ್ಲಾಸಲ್ಲಿ ತಿಳ್ಕೊಂಡಂತ ತತ್ವಗಳನ್ನ ಹೇಳಿ. ಏಕರೂಪದ ನಿರ್ದೇಶನಗಳು, ಏಕರೂಪದ ನಿರ್ದೇಶನಗಳು, ಕಾರ್ಯವಿಭಜನೆ. ಹೇಮರಾಜ್, ಏಕರೂಪದ ನಿರ್ದೇಶನ ಅಂದ್ರೆ ಓದ್ ಕ್ಲಾಸಲ್ಲಿ ಏನಂತ ತಿಳ್ಕೊಂಡು ಕಾರ್ಯವಿಭಜನೆ ಬಗ್ಗೆ ಯಾರು ಹೇಳ್ತೀರಾ? ಒಂದು ಕೆಲಸ ಅಂತ ನಾವು ತಗೊಂಡಾಗ ಅದರಲ್ಲಿ ಯಾವ್ಯಾವ ಕೆಲಸಕ್ಕೆ ಯಾರ್ಯಾರು ಸೂಟಬಲ್ ಆಗ್ತಾರೆ ಅದನ್ನು ತಿಳ್ಕೊಂಡು ಅವ್ರಿಗೆ ತಕ್ಕ ಹಾಗೆ ಒಂದು ಕಾರ್ಯವನ್ನು ವಿಭಜನೆ ಮಾಡೋದು. ವೆರಿ ಗುಡ್. ಹಾಗಿದ್ರೆ ಇವತ್ತು ಅದ್ರ ಮುಂದಿನ ಭಾಗ 8ನೇ ತತ್ವ ಹೋಗೋಣ. 8ನೇ ತತ್ವ ಏನು ಹೇಳುತ್ತೆ ಅಂತಂದ್ರೆ ಕೇಂದ್ರೀಕರಣ. ಇದು ವಿಸಿಬಲ್ ಇಲ್ಲ ಅಂತ ಅನ್ಕೋತೀನಿ, ದೂರಕ್ಕೆ ಕಾಣಲ್ಲ ಅಂತ ಅನ್ಕೋತೀನಿ. ಈ 8ನೇ ತತ್ವ ಕೇಂದ್ರೀಕರಣ. ಕಾಣಿಸ್ತಿದೆಯಾ ಮುಂದೆ ಇರೋರಿಗೆ? ಈ 8ನೇ ತತ್ವ ಕೇಂದ್ರೀಕರಣ. ಕೇಂದ್ರೀಕರಣ ಏನು ಈ ಕೇಂದ್ರೀಕರಣ ಅಂತಂದ್ರೆ ಗೊತ್ತಿದೆ ಅಲ್ಲದು? ವೆರಿ ಗುಡ್. ನೀವು ಹೇಳಿದ್ದು ಹೌದು. ಅಂದ್ರೆ ಕೇಂದ್ರೀಕರಣ ಅಂತ ಅಂದ್ರೆ ಒಬ್ಬನೇ ವ್ಯಕ್ತಿ ತಗೊಳ್ಳೋಂಥ ನಿರ್ಣಯ. ಅದು ಕೇಂದ್ರೀಕರಣ ಆಗೋದಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ, ಫಸ್ಟ್ ವಿಕೇಂದ್ರೀಕರಣನ ಮಾಡ್ಕೋತೀವಿ. ವಿಕೇಂದ್ರೀಕರಣ ಅಂತ ಅಂದ್ರೆ ಏನೂ ಇಲ್ಲ, ಅಲ್ಲಿರುವಂಥ ಎಂಪ್ಲಾಯ್ಸ್ಗಳನ್ನ ಡಿಸಿಷನ್ನು, ಅವರ ಸಜೆಷನ್ನು ನಾವು ತಗೊಂಡು ಅವರ ಸಜೆಷನ್ ಅಲ್ಲಿ ನಮಗೆ ಯಾವ್ದು ಓಕೆ ಆಗುತ್ತೆ ಅದನ್ನ ನಾವು ಮಾಡ್ಕೊಳ್ಳುವಂಥದ್ದು. ಆ ಸಜೆಷನ್ ಕೊಟ್ಟ ನಂತರ ನಾವು ತಗೊಳ್ಳುವಂಥ ನಿರ್ಧಾರಕ್ಕೆ, ನಾವು ಒಬ್ಬರೇ ಡಿಸೈಡ್ ಮಾಡುವಂಥ ನಿರ್ಧಾರಕ್ಕೆ ಕೇಂದ್ರೀಕರಣ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸ್ಕೂಲಲ್ಲಿ HM ಅಂತ ವಿಶಾಲಕ್ಷ್ಮಿ ಇದ್ದಾರೆ ಅಲ್ವಾ? ವಿಶಾಲಕ್ಷ್ಮಿ ಇದ್ದಾರೆ. ಇವರು ಒಬ್ಬರೇ ತಗೊಂಡ್ರೆ ನಿರ್ಧಾರಗಳನ್ನ, ಅದು ಕೇಂದ್ರೀಕರಣ. ಆಯ್ತಾ? ಇಲ್ಲಿ ಶರತ್ ಸರ್ ಇದ್ದಾರೆ, PT ಸರ್ ಇದ್ದಾರೆ, ಚಂದ್ರಮಗೌಡ ಸರ್, ಸೆಲ್ವ ಸರ್ ಇದ್ದಾರೆ, ಪ್ರೇಮ್ ಪ್ರೇಮ್ ಸರ್ ಇದ್ದಾರೆ, ಮಂಜು ಸರ್ ಇದ್ದಾರೆ, ಮಂಜು ಸರ್ ಇದ್ದಾರೆ, ಮಂಜು ಸರ್ ಇದ್ದಾರೆ. ಆಯ್ತಾ? ಆಯ್ತಲ್ಲ. ವಿಶಾಲಾಶ್ರಮವು ಇವರು ಎಲ್ಲರ ಡಿಸಿಷನ್ನ ಕೇಳಿ ಅವರಿಗೆ ಇವರ ಡಿಸಿಷನ್ ಅಲ್ಲಿ ಯಾವುದು ಓಕೆ ಆಗಿರುತ್ತೆ, ಅವರಿಗೆ ಯಾವುದು ಸರಿ ಅಂತ ಅನ್ಸಿರುತ್ತೆ, ಅವರ ಡಿಸಿಷನ್ನ ಫೈನಲೈಸ್ ಮಾಡಿ ತಗೊಳ್ಳೋ ಅಂತ ನಿರ್ಧಾರಕ್ಕೆ ಕೇಂದ್ರೀಕರಣ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಕೇಂದ್ರೀಕರಣ ವಿಶಾಲಾಕ್ಷಿ ತಗೊಳ್ಳೋದು ಕೇಂದ್ರೀಕರಣ ಅಂತ ಹೇಳ್ತೀವಿ. ವಿಶಾಲಾಕ್ಷಿ ನಾವು ಒಬ್ಬರೇ ತಗೊಂಡ್ರೆ ಅದು ಕೇಂದ್ರೀಕರಣ. ಇವರೆಲ್ಲರ ಡಿಸಿಷನ್ನ ಕೇಳೋದು ವಿಕೇಂದ್ರೀಕರಣ. ಇವರೆಲ್ಲರ ಡಿಸಿಷನ್ನ ಕೇಳೋದು ವಿಕೇಂದ್ರೀಕರಣ. ಅರ್ಥ ಆಯ್ತಾ? ಈಗ ಶರತ್ ಸರ್ ಆಗಿರ್ಬೋದು, PT ಸರ್ ಆಗಿರ್ಬೋದು, ಸೆಲ್ವ ಸರ್ ಆಗಿರ್ಬೋದು, ಇವರೆಲ್ಲರ ಡಿಸಿಷನ್
ಇದನ್ನ ನಾವು ಬಿಸ್ನೆಸ್ಗೆ ಅಡಾಪ್ಟ್ ಮಾಡ್ಕೊಂಡ್ರೆ ಯಾವ ರೀತಿ ಅಡಾಪ್ಟ್ ಮಾಡ್ಕೋಬಹುದು? ವೆರಿ ಗುಡ್. ಅರ್ಥ ಆಯ್ತಾಗಿದೆ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಅನ್ನೋದು. ನೆಕ್ಸ್ಟ್ ಅವರ ಪ್ರಿನ್ಸಿಪಲ್ ಅಲ್ಲಿ 9ನೇ ಪ್ರಿನ್ಸಿಪಲ್ ಶ್ರೇಣೀಕೃತ ಸರಪಳಿ. ಏನೇಳಿ? ಚೈನ್ ಸಿಸ್ಟಮ್. ಶ್ರೇಣೀಕೃತ ಸರಪಳಿ ಅಂತಂದ್ರೆ ಏನು? ಈಗ ಹೇಳಿ, ಏನು ಮಾಡ್ತಿದ್ದೀರಾ? ಎದ್ದು ನಿಂತ್ಕೊಂಡು ಹೇಳಿ, ಜ್ವರಾಗಿ ಪರವಾಗಿಲ್ಲ ಹೇಳಿ, ಸರಿಯಾಗಿ ತಪ್ಪಾಗಿ ಹೇಳಿ. ಚೈನ್ ಇವಾಗ ಒಂದು ವ್ಯವಹಾರ ಅನ್ನೋದು ಚೈನ್ ಸಿಸ್ಟಮ್ ಅಂತ ನೀವು ಚೈನ್ ಸಿಸ್ಟಮ್ ಇರುತ್ತೆ. ಮ್ಯಾನೇಜರು, ಡೈರೆಕ್ಟರು, ಅವ್ರ ಕಡೆ ಎಂಪ್ಲಾಯೀಸ್, ಈ ರೀತಿಯಾದ ಚೈನ್ ಸಿಸ್ಟಮ್ ಅನ್ನು ನಾವು ಮಾಡ್ತೀವಾಗ ಮಂಜುಳಾ ಅವ್ರು ಹೇಳಿದ್ದು ಹೌದು. ಅಂದ್ರೆ ಮತ್ತೆ ಹೋಗಿ ಹೋಯ್ತೀಯಾ? ಸಿಸ್ಟಮ್ ಅಂತಂದ್ರೆ ಈಗ ಒಂದು ಆರ್ಗನೈಸೇಷನ್ ಅಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅಲ್ವಾ? ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೇಲ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ರೀತಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೋಡಿ, ಇದು ಎ ಅನ್ನೋದು ಒಬ್ಬ ವ್ಯಕ್ತಿ, ಈ ಸಿ ಅನ್ನೋ ವ್ಯಕ್ತಿ ಎನ್ ಅನ್ನೋ ವ್ಯಕ್ತಿಗೆ ಅವರು ಒಂದು ಇನ್ಫಾರ್ಮೇಶನ್ ತಿಳಿಸ್ಬೇಕಾಗಿರುತ್ತೆ ಅಥವಾ ಏನೋ ಒಂದು ಕಮ್ಯುನಿಕೇಶನ್ ಮಾಡಬೇಕಾಗಿರುತ್ತೆ. ಇವರು ಡೈರೆಕ್ಟ್ ಆಗಿ ಇಲ್ಲಿ ಮಾಡೋಕ್ಕಾಗುತ್ತಾ? ಆಗಲ್ಲ. ಇವ್ರು ಏನ್ ಮಾಡ್ತಾರೆ? ಸಿ ಇಂದ ಬಿಗೆ, ಬಿ ಇಂದ ಎಗೆ, ಎ ಇಂದ ಎಮ್, ಎಮ್ ಇಂದ ಎನ್. ಇದನ್ನ ಚೈನ್ ಸಿಸ್ಟಮ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ರೆಸ್ಪಾನ್ಸ್ ಮಾಡಿ. ಈಗ ಸಿ ಅನ್ನೋ ವ್ಯಕ್ತಿ ಎನ್ನಿಗೆ ಕಮ್ಯುನಿಕೇಶನ್ ಮಾಡಬೇಕಾಗಿಲ್ಲ, ಯಾವುದೋ ಒಂದು ಇನ್ಫಾರ್ಮೇಶನ್ ತಿಳಿಸ್ಬೇಕಾಗುತ್ತೆ. ಅವರು ಡೈರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇವ್ರು ಈ ಕಡೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಆ ಕಡೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಸೊ ಇವ್ರು ಏನ್ ಮಾಡ್ತಾರೆ? ಚೈನ್ ಸಿಸ್ಟಮ್ ಈ ತಕೊಂಡು ಇಲ್ಲಿ ಫಾಲೋ ಮಾಡ್ತಾರೆ. ಹೆಂಗೆ? ಸಿ ಅನ್ನೋ ವ್ಯಕ್ತಿ ಬಿಗೆ, ಬಿ ಅನ್ನೋ ವ್ಯಕ್ತಿ ಎಗೆ, ಈ ಎ ಇಂದ ಎಮ್, ಎಮ್ ಇಂದ ಎನ್ನು, ಈ ರೀತಿ ಅದು ಚೈನ್ ಸಿಸ್ಟಮ್ ಅಲ್ಲಿ ಹೋಗಿ ಇವರ ಇನ್ಫಾರ್ಮೇಶನ್ ಇವ್ರಿಗೆ ತಲುಪುತ್ತೆ. ಅವ್ರು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿರ್ತಾರೆ ಅದು ಇವ್ರಿಗೆ ರೀಚ್ ಆಗುತ್ತೆ. ಅರ್ಥ ಆಯ್ತಾ? ಇದನ್ನ ಚೈನ್ ಸಿಸ್ಟಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ರಮ ಅಥವಾ ವ್ಯವಸ್ಥೆ, ಇಂಗ್ಲಿಷ್ ಅಲ್ಲಿ ಆರ್ಡರ್. ಏನ್ ಹೇಳಿ? ಏನ್ ಈ ಕ್ರಮ ಅಥವಾ ವ್ಯವಸ್ಥೆ ಅಂದ್ರೆ? ನಿಶಾ ಗೊತ್ತಿದ್ಯಾ ಆರ್ಡರ್ ಅಂದ್ರೆ ಏನು? ವಾಹಕ, ವಾಹಕ. ವೆರಿ ಗುಡ್. ವೆರಿ ಗುಡ್. ಅವ್ರು ಹೇಳ್ದಂಗೆ ನಾವು ಒಂದು ಆರ್ಗನೈಸೇಷನ್ ನಡೆಸಬೇಕು ಅಂದ್ರೆ ಅಲ್ಲಿರುವಂಥ ರೂಲ್ಸ್ಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ, ಒಂದು ಆರ್ಡರ್ನ ಫಾಲೋ ಮಾಡಬೇಕಾಗುತ್ತೆ. ಈ ರೀತಿಯಾದ ಈ ಆರ್ಡರಲ್ಲೇ ಈ ಆರ್ಗನೈಸೇಷನ್ ನಡಿಬೇಕು. ಫಾರ್ ಎಕ್ಸಾಂಪಲ್, ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಮಗೆ 1000 ಆರ್ಡರ್ಸ್ ಬಂದಿರುತ್ತೆ. ಈ ಆರ್ಡರ್ನ ನೀವು ಇನ್ ಟೈಮಲ್ಲಿ ನಮಗೆ ಡೆಲಿವರ್ ಮಾಡಬೇಕು ಅಂತ. ಈ 1000ನ ಈಗ ನಾವು ನಾಳೆ ಬೆಳಿಗ್ಗೆ 9 ಗಂಟೆಗೆ ಡೆಲಿವರ್ ಮಾಡಬೇಕು. ಇದನ್ನ ನಾವು ಯಾವಾಗ ಉತ್ಪಾದನೆ ಮಾಡಬೇಕು? ಈ ಗೂಡ್ಸ್ ಅನ್ನ ನಾವು ಯಾವಾಗ ಉತ್ಪಾದನೆ ಮಾಡಬೇಕು? ಅವರಿಗೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ತಲುಪಿಸ್ಬೇಕು ಅಂತಂದ್ರೆ ನಾವೇ ಅದಕ್ಕೆ ಒಂದು ಆರ್ಡರ್ನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಎಷ್ಟೊತ್ತಿಗೆ ನಾವು ಗೂಡ್ಸ್ ಅನ್ನ ಪ್ಯಾಕ್ ಮಾಡಿ ಅಲ್ಲಿ ಹಾಕಿಬೇಕು, ಅವ್ರಿಗೆ ಹೋಗಿ ರೀಚ್ ಆಗೋತರ ನಾವು ಮಾಡಬೇಕು 9 ಗಂಟೆ ಒಳಗಡೆ ಅಂತ ನಾವು ಮಾಡಬೇಕಾಗುತ್ತೆ. ಅದನ್ನ ಕ್ರಮ ಅಥವಾ ವ್ಯವಸ್ಥೆ ಅಂತ ಹೇಳ್ತೀವಿ. ಒಂದು ವ್ಯವಸ್ಥಿತವಾದ ಮಾರ್ಗದಲ್ಲಿ ಅವರಿಗೆ ಹೋಗ್ಬೇಕು. ಅದು ಅವ್ರು ಹೆಂಗೆ ಕೊಟ್ಟಿರ್ತಾರೆ ಆರ್ಡರ್, ಅವರ ಪ್ರಾಡಕ್ಟ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಕ್ವಾಂಟಿಟಿ ಆಗಿರ್ಬೋದು, ಒಂದು ಕಮ್ಮಿ ಹಾಕ್ತೇನೆ ಹಂಗೇನೆ ಅವರಿಗೆ ಆರ್ಡರ್ ಬೇಸಲ್ಲಿ ಹೋಗ್ಬೇಕು. ಅದು ಅವರಿಗೆ ಹೋಗ್ಬೇಕು. ಅದನ್ನ ನಾವು ಕ್ರಮ ಅಥವಾ ವ್ಯವಸ್ಥೆ. ಒಂದು ವೇಳೆ ಅದು ಈ ಆರ್ಡರ್ಲಿ ಹೋಗಿಲ್ಲ, ಕ್ರಮದಲ್ಲಿ ಹೋಗಿಲ್ಲ, ಅವ್ರು ಹೇಳಿದ ಟೈಮಿಗೆ ಹೋಗಿಲ್ಲ ಅಂತಂದ್ರೆ ಏನಾಗುತ್ತೆ? ನಮ್ಮ ಆರ್ಗನೈಸೇಷನ್ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಅವ್ರಿಗೆ ಅಲ್ವಾ? ನಮ್ಮ ಆರ್ಗನೈಸೇಷನ್ ಬಗ್ಗೆ ಅವರಿಗೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಇದನ್ನೇ ಹೆನ್ರಿ ಫಯರ್ ಅವರು ಏನು ಹೇಳಿದ್ದಾರೆ, ಒಂದು ಆರ್ಗನೈಸೇಷನ್ ಅಲ್ಲಿ ಕ್ರಮ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೆನ್ರಿ ಫಯರ್ ಅವರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಪಾಯಿಂಟ್
ಪಿ ಟಿ ಸರ್ ಆಗಿರ್ಬೋದು, ಸೆಲ್ವ ಸರ್, ಇದು ನಿಮಗೆ ಈ ಉದಾಹರಣೆಗಳನ್ನ ಕೊಟ್ಟರೆ, ಪ್ರೆಸೆಂಟ್ ಲೈಫ್ ಸ್ಟೈಲ್ ಉದಾಹರಣೆಗಳು ಕೊಟ್ಟರೆ ಬೇಗ ಅರ್ಥ ಆಗುತ್ತೆ ಅಂತ ಕೊಟ್ಟಿದ್ದೀವಿ. ಅರ್ಥ ಆಗಿಲ್ಲ ಅಂತಂದ್ರೆ ಕೇಳಿ. ಈಗ ನಮ್ಮ ಪಿ ಟಿ ಸರ್ ಆಗಿರ್ಬೋದು, ಸೆಲ್ವ ಸರ್ ಆಗಿರ್ಬೋದು, ಅಥವಾ ಬೇರೆ ಟೀಚರ್ಸ್ ಆಗಿರ್ಬೋದು, ಅವರಿಗೆಲ್ಲ ಅವ್ರದ್ದೇ ಆದ ಡಿಸಿಷನ್ನ ಹೇಳೋದಕ್ಕೆ ಅವ್ರಿಗೆ ಈಕ್ವಾಲಿಟಿಯನ್ನು ಕೊಡಬೇಕು, ಅವರಿಗೆ ಸಮಾನತೆಯಿಂದ ನೋಡ್ಬೇಕು. ಈಗ ಪ್ರೇಮ್ ಸರ್ ಹೇಳೋದು ಪಿ ಟಿ ಸರ್ ಹೇಳ್ತಾ ಇರೋದ್ರೆ ಆ ಥರ ಆಗ್ಬಾರ್ದು. ಪ್ರೇಮ್ ಸರ್ ಅವ್ರ ಡಿಸಿಷನ್ನ ಹೇಳ್ತಿದ್ದಾರೆ ಅಂತಂದರೆ ಪಿ ಟಿ ಸರ್ ಅವ್ರ ಡಿಸಿಷನ್ನ ಹೇಳೋದಕ್ಕೆ ಅವ್ರಿಗೆ ಅಷ್ಟೇ ಸಮಾನತೆ ಇದೆ. ಯಾಕಂದರೆ ಇಬ್ಬರು ಈಕ್ವಲ್ ಪೊಸಿಷನಲ್ಲಿ ಇದ್ದಾರೆ, ಒಬ್ಬರನ್ನ ಮೇಲೆ ಒಬ್ಬರ ಕೆಳಗೆ ನೋಡಬಾರ್ದು. ಈಗ ಒಂದು ಆರ್ಗನೈಸೇಷನ್ ಅಂತ ತಗೊಂಡ್ರೆ ಇದರಲ್ಲಿ 3 ಲೆವೆಲ್ಸ್ ಬರುತ್ತೆ. ಯಾವ್ಯಾವ ಗೊತ್ತಾ? ಲೋವರ್ ಲೆವೆಲ್, ಮಿಡಲ್ ಲೆವೆಲ್, ಟಾಪ್ ಲೆವೆಲ್. ವೆರಿ ಗುಡ್. ಲೋವರ್ ಲೆವೆಲ್, ಮಿಡಲ್ ಲೆವೆಲ್, ಟಾಪ್ ಲೆವೆಲ್. ಅದರಲ್ಲಿ ಈಗ ನಾವು ಲೋವರ್ ಲೆವೆಲ್ ತಗೊಳ್ಳೋಣ. ಈ ಲೋವರ್ ಲೆವೆಲ್ ಅಲ್ಲಿ ಸೂಪರ್ವೈಸರ್ ಆಗಿರ್ಬೋದು ಅಥವಾ ಸಬಾರ್ಡಿನೇಟ್ಸ್ ಆಗಿರ್ಬೋದು. ಇವರಿಗೆ ಸೂಪರ್ವೈಸರ್ ಆಗಿರ್ಬೋದು ಅಥವಾ ಸಬಾರ್ಡಿನೇಟ್ಸ್ ಆಗಿರ್ಬೋದು, ಅವರಲ್ಲಿ ನಾವು ಭೇದ ಗಮನ ಮಾಡಬಾರ್ದು. ಯಾಕಂದ್ರೆ ಇಬ್ರು ಲೋವರ್ ಲೆವೆಲ್ ಅಲ್ಲಿ ಇರೋದು, ಅವರಲ್ಲಿ ನಾವು ಈಕ್ವಲ್ ಮಾಡಬಾರ್ದು. ಇಬ್ರು ಸಮಾನರೇ, ಅವ್ರ ಮೇಲಧಿಕಾರಿ, ಇವರು ಕೆಳ ಅಧಿಕಾರಿ ಅಂತ ನಾವು ಅವರಲ್ಲಿ ಈಕ್ವಾಲಿಟಿನ ಮಾಡಿ ನಾವು ಅವ್ರ ಹತ್ರ ಮಾತಾಡಬಾರ್ದು. ಅವರಿಗಿಬ್ಬರಿಗೂ ಸಮಾನತೆಯನ್ನು ನೋಡಿ ಅವರ ಅಧಿಕಾರ ಏನಿದೆ ಆ ಅಧಿಕಾರಕ್ಕೆ ತಕ್ಕನಾಗಿ ಅವರಿಗೆ ಅವರ ರೆಸ್ಪಾನ್ಸಿಬಿಲಿಟಿನ, ಅವರ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋಂಥದ್ದು ಈ ಸಮತೆ ಮತ್ತು ನ್ಯಾಯ ಅನ್ನೋದ್ರಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ತಿಳ್ಕೊಂತೀವಿ? ಕೇಂದ್ರೀಕರಣ, ಶ್ರೇಣೀಕೃತ ಸರಪಳಿ, ಕ್ರಮಾನುಗತ ವ್ಯವಸ್ಥೆ, ಸಮತೆ ಅಥವಾ ನ್ಯಾಯ. ಹೆನ್ರಿ ಫಯಲ್ ಅವರ 14 ತತ್ವಗಳಲ್ಲಿ 4 ತತ್ವಗಳನ್ನ ತಿಳ್ಕೊಂಡ್ವಿ. ಆ 4 ತತ್ವಗಳು ಯಾವ್ದು? ಕೇಂದ್ರೀಕರಣ, ಶ್ರೇಣೀಕೃತ ಸರಪಳಿ, ನ್ಯಾಯ, ಸಮತೆ ಮತ್ತೆ ಇದು ಕ್ರಮಾನುಗತ ವ್ಯವಸ್ಥೆ. ವೆರಿ ಗುಡ್. ಕ್ಲಾಸ್ ಮಾಡಿ. ಅರ್ಥ ಆಯ್ತು? ಹಾಗಿದ್ರೆ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಹೆನ್ರಿ ಫಯಲ್ ಅವರ ಉಳಿದ ತತ್ವಗಳನ್ನ ಸಂಗ್ರಹಿಸಿಕೊಂಡು ಬರಬೇಕು, ಬರ್ಕೊಂಡು ಬರಬೇಕು. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಚಟುವಟಿಕೆ: ಹೆನ್ರಿ ಫಯಲ್ ಅವರ ನಿರ್ವಹಣಾ ತತ್ವಗಳ ಚಾರ್ಟ್ ಅನ್ನ ತಯಾರಿಸ್ಕೊಂಡು ಬರಬೇಕು. 14 ತತ್ವಗಳ ಚಾರ್ಟ್ ಅನ್ನ ತಯಾರಿಸ್ಕೊಂಡು ಬರಬೇಕು.